ನಿತ್ಯದ ಶಾಲೆಯ ವಿದ್ಯಾಭ್ಯಾಸ ಅಥವಾ ಶಾಲೆಯ ಒಂದು ಮೂಲ ಒಂದು ಸಿಲೆಬಸ್ ಅನ್ನು ಬಿಟ್ಬಿಟ್ಟು ಒಂದು 8 ದಿನ ಅಲ್ವಾ, 8 ದಿನ ಅಥವಾ 8 ದಿನಗಳ ಕಾಲ ನಿಮ್ಮ ಮನಸ್ಸನ್ನು ಖುಷಿಯಿಂದ ನೋಡ್ಕೊಳ್ಳುವಂತ ಜೊತೆಗೆ ಅದು ಖುಷಿ ಮಾತ್ರ ಅಲ್ಲದೆ ನಿಮ್ಮ ಒಳಗಡೆ ಇರುವಂತ ಕಲಾ ಪ್ರತಿಭೆಯನ್ನು, ನಿಮ್ಮ ಒಳಗಡೆ ಇರುವಂತ ಕಲೆಗಾರನನ್ನು, ನಿಮ್ಮ ಒಳಗಡೆ ಇರುವಂತ ಪ್ರತಿಭೆಯನ್ನು ಹೊರಸೂಸುವಂತ ಒಂದು ಅವಕಾಶ ಶಿಬಿರ ಅನ್ನುವಂಥದ್ದು ನನ್ನ ನಂಬಿಕೆ. ಕಳೆದ 35 ವರ್ಷಗಳಿಂದ ಸುಮಾರು 500ಕ್ಕೂ ಹೆಚ್ಚು ಶಿಬಿರಗಳಲ್ಲಿ ನಾನು ಪಾಲ್ಗೊಂಡಿರ್ಬೋದು. ಅದ್ರಲ್ಲಿ ನಾನು ಕಂಡದ್ದು ಇಷ್ಟೇ, ಯಾರು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅವರು ಉಳುಕಿದ ಮಕ್ಕಳಿಗಿಂತ ಹೆಚ್ಚು ಪ್ರತಿಭಾನ್ವಿತರಾಗ್ತಾರೆ ಅನ್ನೋದನ್ನ ನಾನು ಕಂಡುಕೊಂಡಿದ್ದೀನಿ ಸರ್. ಇವತ್ತು ಇಲ್ಲಿ ಬಹುಶಃ ಶ್ರೀರಾಮ ಕೇಂದ್ರದಲ್ಲಿ ಮಾತ್ರ ಬಹುಶಃ ಎಲ್ಲ ಮಕ್ಕಳನ್ನು ತಾವು ಶಿಬಿರಕ್ಕೆ ಒಳಪಡಿಸ್ತೀರಾ ಅಲ್ವಾ ಸರ್? ಆದ್ರೆ ಹೆಚ್ಚಿನ ಕಡೆಗಳಲ್ಲಿ ಹಾಗೆ ಇರುವುದಿಲ್ಲ, ಕೇವಲ ಅದಕ್ಕೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಆದ್ರೆ ಇವತ್ತು ಇದು ನಿಮ್ಮ ಅದೃಷ್ಟ. ಬಹುಶಃ ಶ್ರೀರಾಮ ವಿದ್ಯಾಕೇಂದ್ರದ ಒಂದು ಬಹಳ ದೊಡ್ಡ ವಿಷಯವೇ ಏನು ಅಂತ ಹೇಳಿದ್ರೆ, ಕೇವಲ ವಿದ್ಯಾಭ್ಯಾಸ ಮಾಡೋದು ಮಾತ್ರ ಅಲ್ಲದೆ ನಿಮ್ಮ ಒಳಗಡೆ ಇರುವಂತ ವ್ಯಕ್ತಿತ್ವವನ್ನು ಬೆಳೆಸುವಂತ ಕೆಲಸ ಈ ಕೇಂದ್ರದಲ್ಲಿ ಆಗ್ತಾ ಇದೆ. ನಾನು ನೋಡಿ, ಮತ್ತೆ ಉಚಿತವಾಗಿ ನಡೆಸ್ತಾ ಇದ್ದಾರೆ. ಅದು ಇನ್ನೊಂದು ಬಹಳ ದೊಡ್ಡ ವಿಶೇಷ. ಇದು ಕೊಡುಗೆ ಡಾಕ್ಟರ್ ಜಿ ಅವರು ಮತ್ತು ಈ ಸಂಸ್ಥೆಯ ಕೊಡುಗೆ ಅನ್ನೋದನ್ನ ನಾನು ಬಹಳ ಖುಷಿ ಅಲ್ಲ, ನಿಮ್ಗೆ ಗಿಫ್ಟ್ ಅಲ್ಲ, ರಜಾ ದಿನದ ಗಿಫ್ಟ್ ನಿಮ್ಗೆ. ನಾನು ಬಂದ ಸಮಯದಿಂದ, ಕಾಲಿಡುವ ಸಮಯದಿಂದ ಇಲ್ಲಿ ನೋಡ್ತಿರುವಂಥದ್ದು, ಪ್ರತಿ ಸಾರಿ ಕೂಡ ನಾನು ಬಹಳ ಹೆಮ್ಮೆ ಪಡುವಂಥದ್ದು ಶಿಸ್ತು. ಬಹಳ ಯಾವಾಗ ಮನುಷ್ಯ ಯೋಜನೆಯನ್ನು ಮಾಡ್ತಾನೆ, ಯೋಜಿತನಾಗಿ ಕೆಲಸ ಮಾಡ್ತಾನೆ, ಆಗ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತದೆ ಅನ್ನೋದಕ್ಕೆ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಕೂಡ ಸಾಕ್ಷಿಯಾಗಬಲ್ಲದು ಅನ್ನೋದನ್ನ ನಾನು ಅರ್ಥಕೊಂಡಿದ್ದೇನೆ. ಆರಂಭದ ಒಂದು ಪ್ರಾರ್ಥನೆಯಿಂದ, ಅಗ್ನಿಹೋತ್ರದಿಂದ, ಅಲ್ಲಿ ಮಕ್ಕಳು ಮಾಡುವಂತ ಧ್ಯಾನಕ್ಕೆ ಸಂಬಂಧಪಟ್ಟಾಗೆ ನೀವೆಲ್ಲರೂ ಪದ್ಮಾಸನ ಹಾಕಿ ನೋಡಕ್ ಬಹಳ ಖುಷಿ ಆಯ್ತು. ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಕಾಲು ಬೆಂಡ ಆಗುದಿಲ್ಲ, ನಮ್ಗೆ ಯಾರು ಕಲ್ಸ್ಕೊಟ್ಟಿಲ್ಲ. ಸಣ್ಣದಿರೋ ಒಂದು ಹುಡುಗ ಈ ಮೈಕಿನ ಹೈಟ್ ಕೂಡ ಅಡ್ಜಸ್ಟ್ ಮಾಡುವಂತ ಜವಾಬ್ದಾರಿ ತಗೊಂಡಿದ್ದಾನೆ. ಬಹಳ ಖುಷಿ ನನಗೆ. ಅತಿಥಿಗಳಿಗೆ ಹೂ ಕೊಡ್ಲಿಕ್ಕೆ ಬೇಕಾಗಿರುವಂತ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಸರಿಯಾಗಿ ಅವರಿಗೆ ಗೊತ್ತಿದ ಹಾಗೆ ಬಂದು ಅರ್ಧ ನಿಮಿಷದಲ್ಲಿ ಎಲ್ಲ ಅತಿಥಿಗಳಿಗೆ ಹೂ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಒಬ್ಬೊಬ್ಬರೇ ಬಂದು ಕೊಡುವುದು ಅದೆಲ್ಲ ನಡೀತದೆ. ಸೊ ಇದು ಪ್ರತಿನಿತ್ಯ ಇಲ್ಲಿ ನಡೀಬಹುದು, ನಿಮಗೆ ಸಾಮಾನ್ಯ ಅನಿಸಬಹುದು. ಆದ್ರೆ ಹೊರಗಡೆಯಿಂದ ಬಂದಿರುವಂತ ನಮ್ಗೆ ಇದು ಅಸಾಮಾನ್ಯ ಅನ್ನೋದನ್ನ ನಾನು ಖಂಡಿತ ಎಲ್ಲರ ಪರವಾಗಿ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗಾಗುವುದಿಲ್ಲ. ಹಾಗಾಗಿ ಬಹಳ ಸಣ್ಣ ವಯಸ್ಸಿನಲ್ಲಿ ಶಿಸ್ತನ್ನು ಈ ವಿದ್ಯಾಕೇಂದ್ರದಲ್ಲಿ ಬೆಳೆಸಿಕೊಂಡಿರುತ್ತೆ ಎಲ್ಲ ಈ ಶಾಲೆಯ ಮಕ್ಕಳು ಮುಂದೊಂದು ದಿನ ನಮ್ಮ ಶ್ರೇಷ್ಠ ಭಾರತವನ್ನು ಕಟ್ಟುವಂತ ಸತ್ಪ್ರಜೆಗಳಾಗ್ತೀರಿ ಅನ್ನುವಂತ ಒಂದು ಬಲವಾದ ನಂಬಿಕೆ ನನಗಿದೆ. ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಇವತ್ತು ವೇದಿಕೆ ಮೇಲೆ ಬಂದಿರುವಂತ ಅತಿಥಿಗಳ ಪರಿಚಯ ಮಾಡಿಕೊಡುವಂತ ಒಬ್ಬಳು ವಿದ್ಯಾರ್ಥಿಗಳು ಬಂದಿದೆ. ನನಗೆ ಬಹಳ ಖುಷಿ ಆದದ್ದು, ಮೊದಲು ಆಕೆಯ ಆತ್ಮವಿಶ್ವಾಸ, ಆ ಧ್ವನಿಯಲ್ಲಿ ಆತ್ಮವಿಶ್ವಾಸ ಗೊತ್ತಾಗುತ್ತೆ. ಆ ನಂತರ ಕೈಯಲ್ಲಿ ಚೀಟಿ ಇಲ್ಲ. ಈಗ ಎಷ್ಟು ಜನ ಅತಿಥಿಗಳ ಹೆಸರು ಹೇಳ್ಬೇಕಿದ್ರೆ, ಪೋಷಕರು ಎಷ್ಟು ಜನ ದಂಪತಿಗಳ ಹೆಸರು ಹೇಳ್ಬೇಕಿದ್ರೆ, ಈಕೆ ಪರಿಚಯ ಮಾಡ್ಬೇಕಿದ್ರೆ, ನನ್ನ ಪರಿಚಯ ಮಾಡ್ಬೇಕಿದ್ರೆ, ಇಷ್ಟು ದೇಶದಲ್ಲಿ ಹೋಗಿದ್ದೇನೆ, ಇಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಆಪ್ತಳ ಪರಿಚಯ ಮಾಡುವಾಗ ಅವಳದು ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ನೆನಪಾಗ್ತಿಲ್ಲ ನೋಡಿ. ಅದೆಲ್ಲವನ್ನು ಕೂಡ ಅದನ್ನು ಮನಸ್ಸಿಗೆ ಅಥವಾ ಸ್ಮರಣೆಗೆ ಹಾಕಿ ಆ ಅದ್ಭುತ ಮೆಮೊರಿಯನ್ನು ತೋರಿಸುವಂತ ಹುಡುಗಿಗೆ ನನ್ನ ಕಡೆಯಿಂದ ಚಪ್ಪಾಳೆ, ನಿಮ್ಮ ಕಡೆಯಿಂದ ಚಪ್ಪಾಳೆ. ಪ್ರಾಪ್ತಿಗೆ ನನ್ನ ಕಡೆಯಿಂದ ಅಭಿನಂದನೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಒಂದು ನೆನಪಿನ ಶಕ್ತಿ ಬೆಳೆಯಬೇಕಿದ್ರು ಕೂಡ ಅದಕ್ಕೆ ಅದರದೇ ಆಗಿರುವಂತ ಒಂದು ತರಬೇತಿ ಬೇಕಾಗುತ್ತೆ, ಅಥವಾ ಅದರದೇ ಆಗಿರುವಂತ ಒಂದು ಬದ್ಧತೆ ಬೇಕಾಗುತ್ತೆ ಅನ್ನೋದು ಮಾತೊಂದು ನಾನು ಹೇಳ್ತಾ, ನಾನು ಇದನ್ನು ಎಷ್ಟು ಸಾರಿ ಹೇಳಿದ್ರು ನನಗೆ ಕಮ್ಮಿ ಅಂತ ಹೇಳುತ್ತೆ. ಇದೆಲ್ಲದಕ್ಕೂ ಕಾರಣ ಆದದ್ದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಆ ವಿಷನ್ ಅನ್ನೋದನ್ನು, ಆ ಒಂದು ಆಲೋಚನೆ ಅನ್ನೋದು ನಮ್ಗೆ ಖಂಡಿತ ಎಲ್ಲರಿಗೂ ಗೊತ್ತಿರಬಾರ್ದು. ಬಹಳ ವರ್ಷಗಳಿಂದ ನಾನು ಅವರಿಗೆ ಒಂದು ಹೆಚ್ಚು ಸಲಿಗೆಯಿಂದ ನಾನು ಅವ್ರ ಜೊತೆ ಯಾವಾಗಲೂ ಮಾತಾಡ್ತೇನೆ. ಕೆಲವೊಮ್ಮೆ ಸರಿಯಾದಪ್ಪ ಅಂತ ನನಗೆ ಗೊತ್ತಾಗುದಿಲ್ಲ. ಬಟ್ ನನಗೆ ಅವ್ರು ಕಂಡ ಕೂಡಲೇ ನನಗೆ ಒಬ್ಬ ಹಿರಿಯ ಸ್ನೇಹಿತನನ್ನು ಕಾಣುವಂತ ಒಂದು ಖುಷಿ ಕೊಡ್ತದೆ ನನಗೆ. ನೀವು ನನ್ನ ತಂದೆಯ ಸ್ಥಾನದಲ್ಲಿ ಇದ್ದೀರಿ ಸರ್, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಒಡನಾಟ ನನಗೆ ಸ್ನೇಹವನ್ನು ಮತ್ತು ಪ್ರೀತಿಯನ್ನು ಕೊಟ್ಟಿದೆ ಅನ್ನೋದನ್ನ ಬಹಳ ಖುಷಿಯನ್ನು ಹೇಳ್ತಾ, ಬಹುಶಃ ಅವರ ಒಳಗಿನ ಆ ಪಾಸಿಟಿವ್ನೆಸ್, ಅವರ ಒಳಗಿನ ಆ ಒಂದು ಒಳ್ಳೆಯತನದಿಂದ ಇಷ್ಟೆಲ್ಲ ಒಂದು ಕರ್ನಾಟಕದಂತದ್ದು ಈ ಒಂದು ಊರಿನಲ್ಲಿ ಇಷ್ಟು ದೊಡ್ಡ ವಿದ್ಯಾ ಸಾಮ್ರಾಜ್ಯ ಮಾಡ್ಲಿಕ್ಕೆ ಕಾರಣ ಅಂತ ಹೇಳ್ತಾ, ಸಮಾಜಕ್ಕೆ ನಿಮ್ಮ ಶಕ್ತಿ ಸದಾ ಒದಗಿ ಬರಲಿ ಅಂತ ಹೇಳ್ತಾ, ಅವರ ಒಳಗಿನ ಒಂದು ಆಶಯವನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ಸಮಾಪ್ತಿ ಮಾಡ್ತಿದ್ದೇನೆ. ಕೊನೆಯ ಮಾತು ಏನು ಅಂತ ಹೇಳಿದ್ರೆ, ನಾವು ಕೊನೆಯದಾಗಿ ಏನು ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಕೊಡುಗೆ ಆಗ್ಬೇಕು ಮಕ್ಕಳು. ನಾವು 1ನೇ ಕ್ಲಾಸಿನಿಂದ 10ನೇ ಕ್ಲಾಸ್, 10ನೇ ಕ್ಲಾಸಿನಿಂದ PUC, ಡಿಗ್ರಿ, ಮುಂದೆ ಏನೇ ದೊಡ್ಡ ವಿದ್ಯಾಭ್ಯಾಸ ಪಡ್ಕೊಂಡು ಮುಂದೆ ಯಾವಾಗ ನಾವು ಏನಾಗ್ತೀರಿ ನೀವು ನಮ್ಗೆ ಗೊತ್ತಿಲ್ಲ.
ನೀವು ರೈತರಾಗ್ತೀರಾ, ನೀವು ಇಂಜಿನಿಯರ್ ಆಗ್ತೀರಾ, ನೀವು ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ನೀವು ಡಾಕ್ಟರ್ ಆಗ್ತೀರಾ, ನನ್ನ ಗೊತ್ತಿಲ್ಲ. ಆದ್ರೆ ನೀವು ಏನೇ ಆದ್ರೂ ಕೂಡ ನೀವು ಮಾಡುವಂತ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಾಗ ಅದು ದೇಶಕ್ಕೆ ಕೊಡುಗೆ ಕೊಡ್ತದೆ.